ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಮೊನ್ನೆ ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಮಾರ್ಕ್ ಸಿನಿಮಾದ ಪ್ರಮೋಷನಲ್ ಈವೆಂಟ್ನಲ್ಲಿ ಆಡಿದ್ದಂತಹ ಒಂದು ಮಾತು ಸ್ಯಾಂಡಲ್ವುಡ್ನಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿತ್ತು. ಈಗ ವಿಕೋಪಕ್ಕೆ ತಿರುಗಿದೆ ಸ್ಯಾಂಡಲ್ವುಡ್ ಸ್ಟಾರ್ ವಾರ್. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಕೆಟ್ಟ ಕಮೆಂಟ್ಗಳ ವಿರುದ್ಧ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಅವರು ದೂರನ್ನು ಕೊಟ್ಟಿದ್ದಾರೆ. ಕೆಟ್ಟ ಕಮೆಂಟ್ಗಳ ವಿರುದ್ಧ ದರ್ಶನ್ ಪತ್ನಿ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. 15 ಇನ್ಸ್ಟಾಗ್ರಾಮ್ ಐಡಿಗಳ ವಿರುದ್ಧ ದೂರು ಸಲ್ಲಿಕೆಯನ್ನು ಮಾಡಿದ್ದಾರೆ. 150ಕ್ಕೂ ಹೆಚ್ಚು ಕಮೆಂಟ್ಗಳ ವಿರುದ್ಧ ಫೋಟೋ ಸಮೇತ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಸ್ಟಾರ್ ವಾರ್ ಅಂತಕ್ಕಂಥದ್ದು ಅದೇ ಅಲ್ಲಿಂದ ಶುರುವಾಗಿದ್ದು. ದರ್ಶನ್ ಫ್ಯಾನ್ಸ್ ವರ್ಸಸ್ ಉಳಿದವರ ಫ್ಯಾನ್ಗಳು ಅಭಿಮಾನಿಗಳು ಅನ್ನೋ ರೀತಿಯಲ್ಲಿ ಆಗಿತ್ತು. ಸೊ ಇವರ ಪೋಸ್ಟ್ ಅವರು ಕೆಟ್ಟ ಕೊಳಕ ಪೋಸ್ಟ್ಗಳನ್ನ ಹಾಕೋದು, ಅವರ ಪೋಸ್ಟ್ಗೆ ಇವ್ರು ಕಮೆಂಟ್ ಹಾಕೋದು, ಇದೆಲ್ಲ ನಡೆದಿತ್ತು. ಹಾಗಾಗಿ ಈಗ ವಿಜಯಲಕ್ಷ್ಮಿ ಅವರು ದರ್ಶನ್ ಪತ್ನಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. 150ಕ್ಕೂ ಹೆಚ್ಚು ಕಮೆಂಟ್ಗಳ ವಿರುದ್ಧ ಫೋಟೋ ಸಮೇತ ದೂರು ಸಲ್ಲಿಕೆ ಮಾಡಿದ್ದಾರೆ. ಈ ಹಿಂದೆ ನಟಿ ರಮ್ಯಾ ಕೂಡ ಇದೇ ರೀತಿ ಕ್ರಮ ತಗೊಂಡಿದ್ದನ್ನು ನೆನಪಿಸ್ಕೋಬಹುದು. ರಮ್ಯಾ ಅವ್ರಿಗೂ ಕೂಡ ಇದೇ ರೀತಿ ಕೆಲ ಫ್ಯಾನ್ಸ್ ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳಿಕೊಂಡು ಕೆಟ್ಟ ಕೊಳಕ ಮೆಸೇಜ್ಗಳನ್ನು ಹಾಕಿದ್ದಿದ್ದು ನಿಜ. ರಮ್ಯಾ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದು ನಿಜ. ಕೆಲವ್ರನ್ನ ಅರೆಸ್ಟ್ ಮಾಡಿದ್ದು ನಿಜ. ಇನ್ನೂ ಕೆಲವರು ಜೈಲಲ್ಲೇ ಇದ್ದಾರೆ. ಈಗ ವಿಜಯಲಕ್ಷ್ಮಿ ಅವರ ಸರದಿ, ಅವರು ಕೂಡ ಸ್ಟೇಷನ್ ಮೆಟ್ಟಿಲು ಹೇರಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಮುರಳಿ, ಇವಾಗ ವಿಜಯಲಕ್ಷ್ಮಿ ಅವರಿಗೆ ಈ ರೀತಿ ಕೆಟ್ಟ ಮೆಸೇಜ್ಗಳನ್ನ ಮಾಡಿದ್ದು ಯಾರು, ಯಾವ ರೀತಿ, ಮತ್ತು ಈಗ ಅವರು ಮುಂದೆ ತಗೊಂಡಿರ್ತಕ್ಕಂಥ ಕ್ರಮ ಏನು? ಅರವಿಂದ್, ಏನಾದ್ರೆ ಪ್ರಮುಖವಾಗಿ ಕಳೆದ 3-4 ದಿನಗಳಿಂದನೂ ಕೂಡ ಸುದೀಪ್ ಅವರು ಮಾತಾಡಿದ ಬಳಿಕ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಸ್ಟಾರ್ ವಾರ್ನ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಜೊತೆಗೆ ಅದಕ್ಕೆ ಕೌಂಟರ್ ಆಗಿ ವಿಜಯಲಕ್ಷ್ಮಿ ಅವರು ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ವಿಜಯಲಕ್ಷ್ಮಿ ಹೇಳಿಕೆಯನ್ನ ಕೊಟ್ಟ ಬಳಿಕ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿ ವಿಜಯಲಕ್ಷ್ಮಿ ಅವರು ಕೂಡ ನಿರಂತರವಾಗಿ ಕಮೆಂಟ್ಗಳನ್ನ, ಅಂದ್ರೆ ಕೆಟ್ಟದಾಗಿ ಕಮೆಂಟ್ಗಳನ್ನ ಹಾಕುವಂಥದ್ದು, ಜೊತೆಗೆ ದರ್ಶನ್ ವಿಚಾರವಾಗಿ ಒಂದಷ್ಟು ಅವಹೇಳನಕಾರಿ ಪದಗಳನ್ನ ಬಳಕೆನ ಮಾಡುವಂಥದ್ದು, ಆಕ್ಷೇಪಾರ್ಹ ಪದ ಬಳಕೆ, ಇದೆಲ್ಲ ಕೂಡ ನಿರಂತರವಾಗಿ ನಡೀತಾ ಇರುವಂಥದ್ದು. ಕಳೆದ 3-4 ದಿನಗಳಿಂದನೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ರೀತಿಯ ಏನು ಕಾಮೆಂಟ್ಗಳು, ಕೆಟ್ಟ ಕಾಮೆಂಟ್ಗಳು ಹಾಕುವಂಥದ್ದು ಇದೇ ರೀತಿ ಆಗ್ತದೆ. ಯಾಕಂದ್ರೆ ಅದು ಸುದೀಪ್ ಅವರು ಮಾತಾಡಿದ ಬಳಿಕ ಆದಂತ ಬೆಳವಣಿಗೆಗಳು. ಅದಕ್ಕೆ ಕೌಂಟರ್ ಅನ್ನ ಕೊಡುವಂತ ಪ್ರಯತ್ನವನ್ನ ವಿಜಯಲಕ್ಷ್ಮಿ ಮಾಡ್ತಾರೆ. ವಿಜಯಲಕ್ಷ್ಮಿ ಅವಾಗ ಅದನ್ನ ಒಂದು ಸ್ಟೇಜ್ ಮೇಲೆ, ಓಪನ್ ಸ್ಟೇಜ್ ಮೇಲೆ ಮಾತಾಡ್ತಾರೆ. ಓಪನ್ ಸ್ಟೇಜ್ ಮೇಲೆ ಮಾತಾಡಿದ ಬಳಿಕ ಏಕಾಏಕಿ ಅವರನ್ನ ಟಾರ್ಗೆಟ್ ಮಾಡುವಂತ ಕೆಲಸಗಳು ಕೂಡ ಆಯ್ತು. ಟಾರ್ಗೆಟ್ ಮಾಡುವಂತ ಕೆಲಸಗಳು ಆದ ಬಳಿಕ ಇಷ್ಟವರೆಗೂ ಕೂಡ ಸುಮ್ಮನಿದ್ದಂತ ವಿಜಯಲಕ್ಷ್ಮಿ ಇವತ್ತು ಒಂದು ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾ ಇರೋಂಥ ಪ್ರಮುಖ ಅಂಶ ಏನಂದ್ರೆ, ಈ ರೀತಿಯಲ್ಲಿ ಅಂದ್ರೆ ಈ ಹಿಂದೆ ನಟಿ ರಮ್ಯಾ ಅವರು ಕೂಡ ದೂರನ್ನ ಕೊಟ್ಟಿದ್ರು. ಸಾಕಷ್ಟು ಜನ ಆರೋಪಿಗಳು ಕೂಡ ಬಂಧನಕ್ಕೊಳಪಡಿಸಲಾಯಿತು. ಇನ್ನೂ ಕೂಡ ಅವರು ನ್ಯಾಯಾಂಗ ಬಂಧನಲ್ಲೇ ಇದ್ದಾರೆ. ಅದೇ ರೀತಿಯಲ್ಲಿ ಈಗ ವಿಜಯಲಕ್ಷ್ಮಿ ಅವರು ಕೂಡ ದೂರನ್ನ ಕೊಡ್ತಾ ಇದ್ದಾರೆ. ಯಾರು ಈ ರೀತಿಯಲ್ಲಿ ಕೆಟ್ಟದಾಗಿ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇರುತ್ತದೆ. ಯಾಕಂದ್ರೆ ಈ ಹಿಂದೆ CK ಕಟ್ಟು ಪೊಲೀಸ್ ಠಾಣೆಗೆ ದೂರನ್ನ ಕೊಡುವಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬಂದಿತ್ತು. ಅಂದ್ರೆ ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರಿಗೆ CK ಕಟ್ಟು ಪೊಲೀಸರವರೇ ಒಂದು ನೋಟಿಸ್ ಅನ್ನು ಕೊಟ್ಟು ಕೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯ ಉತ್ತರವನ್ನು ವಿಜಯಲಕ್ಷ್ಮಿ ಕೊಟ್ಟಿರಲಿಲ್ಲ. ಆದ್ರೆ ಈಗ ಅವರೇ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ದೂರನ್ನ ಕೊಟ್ಟು ಅವರ ವಿರುದ್ಧ ಕ್ರಮವನ್ನು, ಯಾರು ಕೆಟ್ಟದಾಗಿ ಏನೋ ಮಾತನಾಡ್ತಾ ಇದ್ದಾರೆ ಮತ್ತು ಕೆಟ್ಟದಾಗಿ ಯಾರು ಕಮೆಂಟ್ ಆಗ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈಗ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾ ಇರೋದು. ಕಂಪ್ಲೇಂಟ್ ಅನ್ನು ಕೊಡೋದ್ರ ಜೊತೆಗೆ 15 ಇನ್ಸ್ಟಾಗ್ರಾಮ್ ಅಕೌಂಟ್ಗಳಿದೆ, ಅಕೌಂಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅದಾದ ನಂತರ ಒಂದಷ್ಟು ಮೊಬೈಲ್ ನ ಸ್ಕ್ರೀನ್ ಶಾಟ್ಸ್ ಗಳಿರ್ಬೋದು ಮತ್ತು ಕಮೆಂಟ್ ಗಳನ್ನ ಫೋಟೋ ಸ್ಕ್ರೀನ್ ಶಾಟ್ಸ್ ಗಳು ಇರೋದು, ಇದೆಲ್ಲಾನು ಕೂಡ ಈಗ ಉಲ್ಲೇಖವನ್ನ ಮಾಡಿ ತಮ್ಮ ದೂರನ್ನ ಸಲ್ಲಿಕೆಯನ್ನ ಮಾಡ್ತಾ ಇರುವಂತದ್ದು. ಅರವಿಂದ್, ಈ ತರ ಕೆಟ್ಟದಾಗಿ ಮೆಸೇಜ್ ಮಾಡೋರು ಮುರಳಿ, ಯಾರೋ ಒಬ್ಬ ಸ್ಟಾರ್ ನಟನ ಅಭಿಮಾನಿಗಳು ಅನ್ನೋ ರೀತಿನಲ್ಲಿ ಬಿಂಬಿಸ್ಕೊಳ್ತಾ ಇದ್ದಾರಾ, ಅಥವಾ ಫೇಕ್ ಐಡಿಗಳ ಮುಖಾಂತರ ಈ ತರ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರಾ? ಈಗ ಪೊಲೀಸರ ಮುಂದಿನ ಕ್ರಮ ಏನಾಗಿರ್ಬೋದು ಅಂತ? ಅರವಿಂದ್, ಏನಂದ್ರೆ ಪ್ರಮುಖವಾಗಿ ಯಾರು ಕೂಡ ಸ್ವಂತ ಐಡಿಯಿಂದ ಯಾರು ಕೂಡ ಈ ರೀತಿಯಲ್ಲಿ ಮೆಸೇಜ್ ಅನ್ನ ಮಾಡುವಂತಿದ್ದಿಲ್ಲ. ಯಾಕೆಂದ್ರೆ ಎಲ್ಲರಿಗೂ ಕೂಡ ಗೊತ್ತು. ಯಾಕೆಂದ್ರೆ ಈ ರೀತಿಯಲ್ಲಿ ಕೆಟ್ಟದಾಗಿ ಏನಾದ್ರು ಮೆಸೇಜ್ ಅನ್ನ ಮಾಡಿದ್ರೆ, ಮೆಸೇಜ್ ಮಾಡಿದ ತಕ್ಷಣವೇ ಪೊಲೀಸರು ಆಕ್ಟಿವ್ ಆಗ್ತಾರೆ, ನಮ್ಮನ್ನ ಬಂಧನಕ್ಕೊಳಪಡಿಸ್ತಾರೆ ಅಂತೇಳಿ. ಫೇಕ್ ಐಡಿ ಅಂತ ಹೇಳಿ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಅಕಸ್ಮಾತ್ ಆ ರೀತಿಯಲ್ಲಿ ತನ್ನದೇ ಸ್ವಂತ ಅಕೌಂಟ್ ನಿಂದ ಕಮೆಂಟ್ ಏನಾದ್ರು ಮಾಡಿದ್ರೆ ಅವರ ಅಭಿಮಾನಿಗಳು ಯಾರಿರ್ತಾರೆ ಅವರನ್ನ ಟ್ರ್ಯಾಕ್ ಮಾಡುವಂಥದ್ದು, ಅವರಿಗೆ ಕೆಟ್ಟದಾಗಿ ಮೆಸೇಜ್ ಅನ್ನ ಮಾಡುವಂಥದ್ದು, ಅವರ ಫೋನ್ ನಂಬರ್ ಅನ್ನ ಪಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾರೆ. ಈ ರೀತಿಯಲ್ಲಿ ಫೇಕ್ ಐಡಿಗಳನ್ನ ಮಾಡಿದ ಸಂದರ್ಭದಲ್ಲಿ ಪೊಲೀಸರಿಗೆ ಮಾತ್ರ ಟ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಫೇಕ್ ಐಡಿಗಳನ್ನ ಬಳಕೆಯನ್ನ ಮಾಡಿಕೊಂಡು ಈ ರೀತಿಯಲ್ಲಿ ಸಾಕಷ್ಟು ತೊಂದರೆಯನ್ನ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿರೋಂಥದ್ದು. ಈಗ ಈ ಹಿಂದೆ ಕೂಡ ಆದಂತಹ ಬೆಳವಣಿಗೆಗಳು ಕೂಡ ಎಲ್ಲ ಕೂಡ ಫೇಕ್ ಐಡಿಗಳಿತ್ತು. ಇದ್ರಲ್ಲೂ ಕೂಡ ಫೇಕ್ ಐಡಿ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಜೊತೆಗೆ ಇದು ನೀವು ಕೇಳ್ತಾ ಇದ್ರಿ ಪ್ರಶ್ನೆ, ಯಾರ ಅಭಿಮಾನಿಗಳು ಅಂತ ಹೇಳಿ ಏನಾದ್ರು ಬರ್ತಾ ಇದೆಯಾ ಅಂತ ಹೇಳಿ. ಸಾಮಾನ್ಯವಾಗಿ ಸುದೀಪ್ ಅವರ ಮಾತು ಬಂದ ಬಳಿಕ ವಿಜಯಲಕ್ಷ್ಮಿ ಮಾತು ಬಂದಿರುವಂಥದ್ದು. ವಿಜಯಲಕ್ಷ್ಮಿ ಮಾತು ಬಂದ ಬಳಿಕ ಈ ರೀತಿಯ ಕೆಟ್ಟ ಕಾಮೆಂಟ್ಗಳು ಬರ್ತಾ ಇರೋದು ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಇದನ್ನ
ಸುದೀಪ್ ಅಭಿಮಾನಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಅದನ್ನ ಖುದ್ದಾಗಿ ವಿಜಯಲಕ್ಷ್ಮಿ ಅವರು ತಮ್ಮ ದೂರಿನಲ್ಲಿ ಏನನ್ನ ಉಲ್ಲೇಖನ ಮಾಡಿದ್ದಾರೆ ಅದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೊರಗಡೆ ಬರ್ತದೆ. ಆ ಸಂದರ್ಭದಲ್ಲಿ FIR ಅಲ್ಲೂ ಕೂಡ ಮಾಹಿತಿಗಳು ಉಲ್ಲೇಖವನ್ನ ಮಾಡ್ತಾರೆ. ಆಗ ಯಾರ ವಿರುದ್ಧ ಮತ್ತು ಯಾವ್ಯಾವ ಹೆಸರುಗಳನ್ನ ಹೇಳಿದ್ದಾರೆ ಮತ್ತು ಯಾರ ಅಭಿಮಾನಿಗಳು ಅಂತ ಏನಾದ್ರು ಬರ್ದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಬೇಕಾಗಿರುವಂತದ್ದು. ಹಾಗೆ ಸಂಪರ್ಕದಲ್ಲಿ ಇರಿ ಮುರಳಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇದು ಯಾಕೋ ವಿಕೋಪಕ್ಕೆ ಹೋದಂಗೆ ಕಂಡು ಬರ್ತಾ ಇದೆ. ಅದಕ್ಕೆ ಹೇಳಿದ್ದು, ನಟರು ನಟಿಯರು ಸಾರ್ವಜನಿಕವಾಗಿ ಆಡುವಂತಹ ಒಂದೊಂದು ಮಾತು ಕೂಡ ಬಹಳ ಹುಷಾರಾಗಿ ಮಾತಾಡಬೇಕು, ಇಲ್ಲಾಂದ್ರೆ ಹೀಗಾಗುತ್ತೆ. ಸ್ಯಾಂಡಲ್ವುಡ್ನಲ್ಲಿ ಇವಾಗ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಸ್ಟಾರ್ ವಾರ್. ಕೆಟ್ಟ ಕಮೆಂಟ್ಗಳ ವಿರುದ್ಧ ಸಿಡಿದೆದ್ದಿದ್ದಾರೆ ದರ್ಶನ್ ಪತ್ನಿ. ಮೊನ್ನೆ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಹೇಳಿಕೆ ಬಳಿಕ ಅವರಿಗೆ ತುಂಬ ನಿಂದನೆ ಮೆಸೇಜ್ಗಳು ಬರ್ತಾ ಇದೆಯಂತೆ. 15ಕ್ಕೂ ಹೆಚ್ಚು ಇನ್ಸ್ಟಾಗ್ರಾಮ್ಗಳಲ್ಲಿ ವಿಜಯಲಕ್ಷ್ಮಿಗೆ ನಿಂದನೆ ವಿರುದ್ಧ ಈಗ ದೂರು ಕೊಟ್ಟಿದ್ದಾರೆ ನಟಿ ವಿಜಯಲಕ್ಷ್ಮಿ. ಅಂದರೆ ಫಸ್ಟ್ಗೆ ಹುಬ್ಬಳ್ಳಿನಲ್ಲಿ ಸುದೀಪ್ ಮಾತನಾಡಿದಾಗ ದಾವಣಗೆರೆಯಲ್ಲಿ ಅದಕ್ಕೆ ಕೌಂಟರ್ ಕೊಡೋ ರೀತಿ ವಿಜಯಲಕ್ಷ್ಮಿ ಅವರು ಮಾತನಾಡಿದ್ರು. ಅದಾದ ಬಳಿಕ ಈಗ ವಿಜಯಲಕ್ಷ್ಮಿ ಅವರ ಅಕೌಂಟಿಗೆ ಮೆಸೇಜ್ಗಳು ಬರೋದಕ್ಕೆ ಶುರುವಾಗಿದೆ. ಸುಮಾರೊಂದು 15ಕ್ಕೂ ಹೆಚ್ಚು ಇನ್ಸ್ಟಾಗ್ರಾಮ್ ಖಾತೆಗಳಿಂದ ಇವರಿಗೆ ನಿಂದನೆ ಬಂದಿದೆ ಅಂತ. ಅದೆಲ್ಲವನ್ನ ಸ್ಕ್ರೀನ್ಶಾಟ್ ತೆಗೆದೇ ಅವರು ದೂರನ್ನ ಕೊಡ್ತಾರೆ. ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾತಾಡ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳಿ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಇವಾಗ ಇಂಡಿವಿಜುವಲ್ ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನ ಕೊಟ್ಟು ದೂರು ದಾಖಲಿಸೋದ್ರಿಂದ ಇದು ಇಂಡಿವಿಜುವಲ್ ವ್ಯಕ್ತಿಗಳ ಮೇಲೇ ತನಿಖೆಗಳಾಗಬೇಕಾಗುತ್ತೆ ಅಲ್ವಾ? ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಯಾವ್ಯಾವ್ದು 15 ಅಕೌಂಟ್ಗಳು ಅಂತ ಹೇಳ್ತಾ ಇದ್ದಾರೆ. 15 ಅಕೌಂಟ್ಗಳಿಗೆ ಸಂಬಂಧಪಟ್ಟಂತೆ ಯಾರ್ಯಾರಿದ್ದಾರೆ ಅವರ ವಿರುದ್ಧ ಏನು ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂದ್ರೆ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ID ಇರ್ಬೋದು ಅಥವಾ ಅಲ್ಲಿ ಏನಾದ್ರೂ ಅಸಲಿ ಅಕೌಂಟ್ ನ ಮೂಲಕ ಏನಾದ್ರೂ ಈ ರೀತಿಯಲ್ಲಿ ಮಾಡಿದ್ರೆ ಅವರ ವಿರುದ್ಧ ಏಕೈಕಿ ಡೈರೆಕ್ಟ್ ಆಗಿ FIR ಅನ್ನು ಮಾಡ್ಕೊಳ್ತಾರೆ. ಮತ್ತೆ ಇಲ್ಲ ಅಂದ್ರೆ ಯಾರು ಇನ್ಸ್ಟಾಗ್ರಾಮ್ ID ಇದೆ ಆ ಇನ್ಸ್ಟಾಗ್ರಾಮ್ ID ಅನ್ನ ಇಟ್ಕೊಂಡು FIR ಅನ್ನ ಮಾಡ್ಕೊಳ್ಳುವಂಥದ್ದು. FIR ಅನ್ನ ಮಾಡ್ಕೊಂಡ ಬಳಿಕ ಮುಂದಿನ ತನಿಖೆಗಳೇನಿತ್ತು ಆ ತನಿಖೆಗಳನ್ನ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಈ ರೀತಿಯಲ್ಲಿ ಫೇಕ್ ಐಡಿಗಳು ಇದ್ದಂತ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಲೋಕಲ್ ನಂಬರ್ ಅನ್ನ ಕೊಟ್ಟಿರ್ಬೇಕಾಗುತ್ತೆ. ಲೋಕಲ್ ನಂಬರ್ ಅನ್ನ ಕೊಡುವಂತದ್ದಿರ್ಬೋದು ಅಥವಾ ಒಂದು ಲೋಕಲ್ ಅಡ್ರೆಸ್ ನ ಮೂಲಕ ಇನ್ಸ್ಟಾಗ್ರಾಮ್ ನ ಲಾಗಿನ್ ಅನ್ನ ಮಾಡ್ಕೊಂಡಿರಬಹುದು ಅಥವಾ IME ನಂಬರ್ಗಳೇನಿರುತ್ತೆ ಆ IME ನಂಬರ್ಗಳ ಮೂಲಕ ಪೊಲೀಸರು ಅವರನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಕಳೆದ ಬಾರಿಯೂ ಕೂಡ ನಾವು ಸಾಕಷ್ಟು ಪ್ರಕರಣಗಳಲ್ಲಿ ನೋಡಿದ್ವಿ. ಕೇವಲ ರಮ್ಯ ಒಂದೇ ಪ್ರಕರಣ ಅಲ್ಲ, ಸಾಕಷ್ಟು ಪ್ರಕರಣಗಳಲ್ಲಿ ಈ ರೀತಿಯಲ್ಲಿ ಅವ್ಯಾಚ ಪದಗಳಿಂದ ಮೆಸೇಜ್ ಅನ್ನ ಮಾಡುವಂಥದ್ದು, ಆಕ್ಷೇಪರ ಪದಗಳನ್ನ ಬಳಕೆಯನ್ನ ಮಾಡುವಂಥದ್ದು ಅಥವಾ ಥ್ರೆಟ್ ಅನ್ನ ಮಾಡುವಂಥದ್ದು, ಅಂದ್ರೆ ಇನ್ಸ್ಟಾಗ್ರಾಮ್ ಅಂತ ಇರ್ಬೋದು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಿಂದ ಥ್ರೆಟ್ ಅನ್ನ ಮಾಡುವಂಥದ್ದು ಇರ್ಬೋದು, ಅಂತವರ ವಿರುದ್ಧ ಕೂಡ ಸಾಕಷ್ಟು ಕ್ರಮಗಳನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈಗ 15 ಐಡಿಗಳೇನಿದೆ 15 ಐಡಿಗಳನ್ನು ಕೂಡ ತಮ್ಮ ಇದ್ ಮಾಡ್ತಾರೆ, ಅಂದ್ರೆ ತಮ್ಮ ತನಿಖೆಗೆ ತೆಗೆದುಕೊಂಡು ಅದಾದ ಬಳಿಕ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ, ಜೊತೆಗೆ ಯಾರು ಈ ರೀತಿಯಲ್ಲಿ ನಕಲಿ ಅಕೌಂಟ್ಗಳನ್ನ ತೆಗೆದುಕೊಂಡು ಕೆಟ್ಟದಾಗಿ ಮೆಸೇಜ್ ಅನ್ನ ಮಾಡ್ತಾ ಇದ್ರು ಅಥವಾ ಬೆದರಿಕೆಯನ್ನು ಹಾಕ್ತಾ ಇದ್ರು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಈ ಒಂದು ದೂರಿನ ಪ್ರತಿಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ, ನನಗೆ ಬೆದರಿಕೆ ಮತ್ತು ಅವ್ಯಾಚ ಪದಗಳು ಅಂತೇಳಿ ಆಗ್ತಾರೆ. ಜೀವ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ ಮತ್ತು ಸೈಬರ್ ಕ್ರೈಮ್ಗೆ ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ ಎರಡನ್ನೂ ಕೂಡ ಸೆಕ್ಷನ್ಗಳ ಮೂಲಕ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅದಾದ ಬಳಿಕ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳುವಂಥದ್ದು. ಯಾಕೆಂದ್ರೆ ಸಾಕಷ್ಟು ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ನೋಡಿರ್ತೀವಿ ಈ ರೀತಿಯಲ್ಲಿ ಅಶ್ಲೀಲವಾಗಿ ಮೆಸೇಜ್ ಅಂತ ಮಾಡೋಂಥವ್ರಿಗೆ ಹೈಕೋರ್ಟ್ ನಿಂದ ಕೂಡ ಜಾಮೀನನ್ನ ನಿರಾಕರಣೆಯನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇದೊಂದು ದೊಡ್ಡ ಗಂಭೀರವಾದ ಪ್ರಕರಣ ಅಂತೇಳಿ ಈಗಾಗಲೇ ಕರ್ನಾಟಕ ಪೊಲೀಸರು ಇರ್ಬೋದು ಅಥವಾ ಅದರಲ್ಲೂ ಕೂಡ ಬೆಂಗಳೂರಿನ ಪೊಲೀಸರು ಬೇಗ ಇಂಥ ವಿಚಾರಗಳಿಗೆ ಆಕ್ಟಿವ್ ಆಗ್ತಾರೆ ಮತ್ತು ಸಾಕಷ್ಟು ಬೇಗ ಕೆಲಸಗಳನ್ನ ಮಾಡ್ತಾರೆ. ಈಗ ವಿಜಯಲಕ್ಷ್ಮಿ ಅವರು ಕೊಡುವಂತ ದೂರ ಏನಿದೆ ಆ ದೂರನ ಮೇಲೆ ಮುಂದಿನ ಕ್ರಮಗಳು ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಇರುವಂತದ್ದು. ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಇವಾಗ ಸಾಕ್ಷಿ ಸಮೇತ ದೂರನ್ನ ದಾಖಲು ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಸೇಮ್ ರಮ್ಯಾ ಕೇಸ್ ಹೇಗಾಗಿತ್ತು ಅದೇ ರೀತಿಯಲ್ಲೇ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಕೆಲವರೆಲ್ಲ ಅಶ್ಲೀಲವಾಗಿ ಏನನ್ನೋ ಕೆಟ್ಟದಾಗಿ ಕಮೆಂಟ್ಗಳನ್ನ ಹಾಕಿದ್ದಾರೆ ಅಂತ ಗೊತ್ತಾಗಿದೆ. ಸೊ ದರ್ಶನ್ ಇಲ್ಲದಿದ್ದಾಗ ಕೆಲವರು ಮಾತನಾಡ್ತಾರೆ, ಇದು ಆಕೆ ದಾವಣಗೆರೆಯಲ್ಲಿ ಹೇಳಿದ ಮಾತು. ವೇದಿಕೆಗಳಲ್ಲಿ ಚಾನೆಲ್ಗಳಲ್ಲಿ ಬಾಯಿಗೆ ಬಂದಂತೆ ಮಾತಾಡ್ತಾರೆ. ದರ್ಶನ್ ಇದ್ದಾಗ ಅವ್ರು ಇದ್ರೋ ಇರಲಿಲ್ವೋ ಅನ್ನೋದು ಕೂಡ ಗೊತ್ತಿರಲಿಲ್ಲ.
ಸೊ ನಿಂದನೆಗಳಿಗೆಲ್ಲ ತಿರುಗೇಟು ಕೊಟ್ಟಿದ್ದರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಳಿಕೆ ಬೆನ್ನಲ್ಲೇ ಈಗ ಕೆಟ್ಟ ಮೆಸೇಜ್ ಹಾಕಿ ವಿಜಯಲಕ್ಷ್ಮಿ ಅವರಿಗೆ ನಿಂದನೆಯನ್ನು ಮಾಡಿದ್ದಾರೆ. ನಿಂದಕರಿಗೆ ಕಾನೂನು ಮೂಲಕ ಉತ್ತರ ಕೊಡೋದಕ್ಕೆ ಮುಂದಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಸಾಕಷ್ಟು ಚರ್ಚೆ ಆಗಿತ್ತು ಈ ವಿಚಾರ. ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ಇಟ್ಕೋಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಕೆಲವೊಂದು ವ್ಯಕ್ತಿಗಳು ರೈಟ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಕೆಟ್ಟ ಕೊಳಕ ಮೆಸೇಜ್ಗಳನ್ನ ಹಾಕಿದ್ರು ಕೂಡ ಕಾನೂನಾತ್ಮಕವಾಗಿ ಅದು ತಪ್ಪು. ಹಾಗಾಗಿ ಈಗ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ ವಿಜಯಲಕ್ಷ್ಮಿ ಅವರು. ಆ ಥರ ಯಾರು ಹಾಕಿದ್ದಾರೆ ಫೇಕ್ ಐ ಡಿ ಮುಖಾಂತರನ, ಡೈರೆಕ್ಟ್ ಐ ಡಿ ಮುಖಾಂತರನ ಪೊಲೀಸರು ಪತ್ತೆ ಹಚ್ತಾರೆ. ಹಚ್ಚಿ ಅಂಥವ್ರ ವಿರುದ್ಧ ಏನು ಕ್ರಮ ತಗೋತಾರೆ. ಈ ಥರ ಕಾನೂನು ಹೋರಾಟ ಮಾಡೋದೇ ಇರುವಂತಹ ಕೊನೆಯ ಅಸ್ತ್ರ. ಹಾಗಾಗಿ ಈಗ ವಿಜಯಲಕ್ಷ್ಮಿ ಅವರು ಆ ಕ್ರಮ ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ.